ನಿಮ್ ಮಕ್ಳು ಹುಟ್ಟಿದ್ರೆ ನನ್ನಂತ ಮಕ್ಕಳೇ ಹುಟ್ಟಬೇಕು ನೋಡ್ರಿ. ನನ್ಗೇನಾದ್ರೂ ಮಕ್ಳು ಹುಟ್ಟಿದ್ರೆ ಅವ್ರಂತ ಮಕ್ಕಳೇ ಹುಟ್ಟಬೇಕಂತೆ. ಸಂತೋಷ. ಸುಮ್ನೆ ಕಾವಿ ಬಟ್ಟೆ ಹಾಕೊಂಡ್ಬಿಟ್ಟು ನೀವು ಪುರೋಹಿತರ ತರ ಪೂಜೆ ಮಾಡ್ಕೊಂಡು ಜನಗಳೆಲ್ಲ ಸೆಳ್ಕೊಂಡು ಇದು ಮಾಡ್ತೀರಾ. ನಮ್ಮಂತನ ಎಲ್ಲ ಕತ್ಲಲ್ಲಿ ಕುಂದಿಸ್ಬಿಡ್ತೀರ. ಸೊ ಎಂತ ಶಾಪ ನೋಡಿ ಇದು. ಇದು ನಿಜವಾಗ್ಲೂ ಬಹಳ ಬೇಸರದ ಸಂಗತಿ, ಬಹಳ ನೋವಿನ ಸಂಗತಿ. ಪೊಲೀಸ್ ಸ್ಟೇಷನ್ ಹೋಗಿದ್ದೆ ನಾನು. ಅವ್ರ ಕೈಲಾದ್ರೆ ಹೇಳ್ಸೋಣ ಅಂತ. ಅವರೇ ಬೈದ್ರು, ಹೋಗಮ್ಮ ನೀನು, ಹೋಗಿ ಅವ್ರ ಹತ್ರ ಯಾಕೆ ಸಹಾಯ ಕೇಳ್ತೀಯ, ಅವ್ನು ತುಂಬಾ ಬೆಳೆದ್ ಬಿಟ್ಟಿದ್ದಾನೆ, ನಿಮ್ಮ ತರ ಎಲ್ಲ ಕಂಡ್ರೆ ಆಗಲ್ಲ ಅವನಿಗೆ. ಯಾವ ಬೋಳಿ ಮಗನ ಈ ವಿಡಿಯೋ ನೋಡ್ಕೊಂಡು ಮತ್ತೆ ಬೇಕಾದ್ರೆ ನನ್ನ ಹತ್ರ ಬರ್ಲಿ, ನಾನು ಅವ್ನಿಗೆ ಆನ್ಸರ್ ಮಾಡ್ತೀನಿ. ನಿಮ್ಮೇಲೆ ಕೋಪನ ನನಗೆ? ಇಲ್ಲ. ದ್ವೇಷನಾ? ಇಲ್ಲ. ನಿಮ್ಮನ್ ಮುಂಚೆ ಏನಾದ್ರು ನೋಡಿದೀನಾ? ಇಲ್ಲ. ಎಲ್ರಿಗೂ ಸಹಾಯ ಮಾಡ್ದಂಗೆ ನಿನಗೆ ಮಾಡ್ತೀನಿ ಎಂದೇ ತಾನೆ? ಹೌದು. ನನ್ನ ಮಕ್ಳು ಆಶ್ರಮದಲ್ಲಿ ಜೀವನ ಮಾಡ್ತಿದ್ದಾರೆ. ಶನಿವಾರ ಭಾನುವಾರ ಬಂದ್ರು ನಮ್ಮ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಲ್ಲ ನಾವು. ಯಾಕೆ ಹೇಳಿ? ಇಲ್ಲಿ ಬಂದಿರೋ ಎಷ್ಟೋ ಜನರು ಕಣ್ಣೀರು ಒರೆಸ್ಬೇಕು ನಾವು. ಅಂಥವ್ರಿಗೆ ನೀವು ಈ ರೀತಿ ಮಾತಾಡ್ಬೋದಾ? ಈ ನಾಲ್ಗೆ ಅಮ್ಮ ತಿಳ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ನಿಮ್ಮಲ್ಲಿ ಅರ್ಧ ಏಜು ನನಗೆ ಆಗಿಲ್ಲ. ಹಾಂ, ನಿಮಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನಾನು ಜನಗಳ ಹತ್ರ ಸಹಾಯ ಖಂಡಿತ ಕೇಳ್ತೀನಿ. ಆ ಕೇಳಿದ್ದಕ್ಕೆ ತಕ್ಕಂಗೆ ನೀವು ಇರಬೇಕು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವರ ಒಂದು ಪರಿಸ್ಥಿತಿ ನೋಡ್ತಿದ್ರೆ ಖಂಡಿತವಾಗ್ಲೂ ಕರಳು ಕಿತ್ತು ಬರುತ್ತೆ. ಇವರಿಗೆ ಸಹಾಯ ಮಾಡಬೇಕು ಅಂತ ಖಂಡಿತ ಎಂಥವ್ರಿಗೂ ಕೂಡ ಅನಿಸುತ್ತೆ, ನನಗೂ ಕೂಡ ಅನಿಸ್ತು. ಆದರೆ ಅವ್ರ ಬಗ್ಗೆ ವಿಚಾರಣೆ ಮಾಡಿದಾಗ ನನಗೆ ಗೊತ್ತಾಯಿತು, ಅವ್ರು ಯಾವುದೋ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾರೆ ಅಂತ. ಅವ್ರು ನನ್ನ ಹತ್ರ ಬಂದು ಕೇಳಿದ್ರು, ಸರ್ ದಯವಿಟ್ಟು ನನಗೆ ಎರಡೂ ಕಾಲುಗಳು ಸ್ವಾಧೀನ ಇಲ್ಲ, ಓಡಾಡೋದಕ್ಕೆ ಆಗ್ತಾ ಇಲ್ಲ, ಕೈಲಾದಷ್ಟು ಸಹಾಯ ಮಾಡಿ, ಇಲ್ಲಾಂದರೆ ಒಂದು ವಿಡಿಯೋ ಮುಖಾಂತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದಷ್ಟು ಜನರ ಹತ್ರ ಸಹಾಯ ಕೇಳಿ ಸರ್ ಅಂತ. ತಪ್ಪು ಅಂತ ನನಗೇನು ಅನಿಸಿಲ್ಲ. ಆದರೆ ನಾನು ಅವ್ರಿಗೆ ಹೇಳಿದೆ, ಅಮ್ಮ ನೀವು ಆಲ್ರೆಡಿ ಒಂದು ಆಶ್ರಮದಲ್ಲಿ ಇರೋದ್ರಿಂದ ನಾನು ವಿಡಿಯೋ ಮಾಡೋದಕ್ಕೆ ಬರೋದಿಲ್ಲ. ವೈಯಕ್ತಿಕವಾಗಿ ನನ್ನ ಕೈಲಿ ಏನಾದರೂ ಸಹಾಯ ಬೇಕಿದ್ರೆ ಕೇಳಿ, ನಾನು ಸಹಾಯ ಮಾಡ್ತೀನಿ. ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ಅವ್ರನ್ನ ವಾಪಸ್ ಕಳಿಸಿದ್ದು ನಿಜ. ಬರೋಬ್ಬರಿ 4 ಸತಿ ಅವರು ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟರು. ನನಗೇನು ಅಂತ ಹೇಳಿದ್ರೆ, ಬೇರೆ ಆಶ್ರಮದಲ್ಲಿ ಇರೋದ್ರಿಂದ ನಾವು ವಿಡಿಯೋ ಮಾಡಿದಾಗ ಅವರು ಅನ್ಯತಾ ಭಾವಿಸ್ಬೋದು ಅಥವಾ ಬೇರೆ ಥರ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ನನಗೆ ಯಾವ್ಯಾವ ರೀತಿ ಶಾಪ ಹಾಕ್ತಿದ್ದಾರೆ ಅಂದ್ರೆ ನೀವು ಕೇಳಿಸ್ಕೊಳ್ಳಿ. ಎಲ್ಲ ಗೋಳಾಡ್ಕೊಂಡು ನಾನು ಕೇಳಿದ್ರೆ ದಯವಿಟ್ಟು ದೇವ್ರು ಇರ್ತಾನೆ ಮೇಲೆ ನೋಡ್ತಾ ಇರ್ತಾನೆ ಪಾಪ ಪುಣ್ಯ ಯಾವ್ದು ಅಂತ. ನಿಮ್ ಮಕ್ಳು ಹುಟ್ಟಿದ್ರೆ ನನ್ನಂತ ಮಕ್ಕಳೇ ಹುಟ್ಟಬೇಕು ನೋಡ್ರಿ. ಸೊ ಅವ್ರು ಹೇಳ್ತಿದ್ದಾರೆ, ನನ್ಗೇನಾದ್ರೂ ಮಕ್ಳು ಹುಟ್ಟಿದ್ರೆ ಅವ್ರಂತ ಮಕ್ಕಳೇ ಹುಟ್ಟಬೇಕಂತೆ. ಸಂತೋಷ. ಒಂದೊಂದ್ಸರಿ ಮನೇಲಿ ಮಾಡ್ತೀನಿ ಅಂತೀರಾ, ಒಂದೊಂದ್ಸರಿ ಆಶ್ರಮದಲ್ಲಿ ಮಾಡಲ್ಲ ಅಂತೀರಾ. ಇನ್ನೆಲ್ಲಿ ಮಾಡೋದು ಸರ್ ವಿಡಿಯೋ? ನಿಮ್ಮ ಆಶ್ರಮದಲ್ಲೂ ಮಾಡಲ್ಲ ಅಂತೀರಾ, ನಮ್ಮ ಆಶ್ರಮದಲ್ಲೂ ಮಾಡಲ್ಲ ಅಂತೀಯ, ಅಥವಾ ಒಂದ್ 2-3 ದಿನ ಯಾರನ್ನ ನೆಂಟ್ರ ಮನೆಗೆ ಹೋಗಿ ಇದ್ ಮಾಡಲ್ಲ ಅಂತಂದ್ರೆ ಅಲ್ಲೂ ಮಾಡಲ್ಲ ಅಂತೀರಾ. ಇನ್ನೆಲ್ಲಿ ಸರ್ ನೀವ್ ಮಾಡ್ತೀರಾ ನೀವು? ಅಲ್ಲ, ನಂದು ಯೂಟ್ಯೂಬ್ ಫೇಸ್ಬುಕ್ ಅದೆಲ್ಲ ಹಾಕಿದ್ರೆ ಬೇಕಾದ್ರೆ ನಾನು ನಿಮ್ಗೆ ದುಡ್ಡು ಕೊಡ್ತಾ ಇದ್ದೆ ಎಷ್ಟು ಅಂತ. ಸುಮ್ನೆ ಕಾವಿ ಬಟ್ಟೆ ಹಾಕೊಂಡ್ಬಿಟ್ಟು ನೀವು ಪುರೋಹಿತರ ತರ ಪೂಜೆ ಮಾಡ್ಕೊಂಡು ಜನಗಳೆಲ್ಲ ಸೆಳ್ಕೊಂಡು ಇದು ಮಾಡ್ತೀರಾ. ನಮ್ಮಂತನ ಎಲ್ಲ ಕತ್ಲಲ್ಲಿ ಕುಂದಿಸ್ಬಿಡ್ತೀರ. ಸೊ ಅವ್ರು ಹೇಳ್ತಿದ್ದಾರೆ, ಕಾವಿ ಬಟ್ಟೆ ಹಾಕೊಂಡು ಜನಗಳನ್ನ ಸೆಳಿತಾ ಇದೀವಂತೆ. ಈ ಬಟ್ಟೆ ಹಾಕಿರೋ ಉದ್ದೇಶ ಭಗವಂತನ ಮೇಲೆ ಪ್ರೀತಿ ನಮಗೆ ಜಾಸ್ತಿ ಆಗಲಿ ಅಂದ್ಬಿಟ್ಟು, ನಿಮಗೆ ನಮ್ಮ ಮೇಲೆ ಭಕ್ತಿ ಜಾಸ್ತಿ ಆಗಲಿ ಅಂತ ಅಲ್ಲ. ಯಾಕೆ ಇದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಸಹಾಯ ಮಾಡಿದ್ರೆ ಮಾತ್ರ ಒಳ್ಳೆಯವರಾಗ್ತೀವಿ, ಸಹಾಯ ಮಾಡದೆ ಹೋದ್ರೆ ನಾವು ಕಟುಕರಾಗ್ತೀವಿ. ಸೊ ಪರಿಪೂರ್ಣವಾಗಿ ವಿಡಿಯೋ ಕೇಳಿಸ್ಕೊಳ್ಳಿ. ತುಂಬಾ ಸಿಟ್ಟು ಬಂದಿದೆ, ನಿಜವಾಗ್ಲೂ ಸಿಟ್ಟು ಬಂದ್ಬಿಟ್ಟಿದೆ. ಹುಟ್ಟಿದ್ರೆ ನನ್ನಂತ ಮಕ್ಕಳೇ ಹುಟ್ಟಬೇಕು ನೋಡು. ನಿಮ್ಗೆ ಏನ್ ನನ್ನ ಕೈಲಿ ಅಡಿಗೆ ಕೆಲಸ ಮಾಡಕ್ ಆಗಲ್ಲ ಅಂತ ಅಷ್ಟು ಗೊತ್ತಿದೆ ನಿಮ್ಗೆ. ನನ್ನ ಕೈಲಿ ಆಗಲ್ಲ ಅಂತ ನನ್ನಂತವ್ರಿಗೆ ಇದ್ ಮಾಡ್ತಿರಲ್ಲ ನೀವು. ಅದೇ ಬೇರೆ ಯಾರನ್ನ ಬರ್ಲಿ ಚೆನ್ನಾಗಿ ಟಿಪ್ ಟಾಪ್ ಆಗಿ ಅವ್ರಿಗಾದ್ರೆ ಮಾಡ್ಕೊಡ್ತೀರಲ್ವಾ? ಅಂದ್ರೆ ನನ್ನ ಉದ್ದೇಶ ಅವರಿಗೆ ಸಹಾಯ ಮಾಡಬಾರ್ದು ಅನ್ನೋದಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅವರು ಯಾವುದೋ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದ ಮೇಲೆ ಅವ್ರಿಗೆ ಹಣದ ಅವಶ್ಯಕತೆ ಏನಿರುತ್ತೆ ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಅವ್ರು ಇಲ್ಲಿ ಬಂದು ಕೇಳ್ಕೊತಾರೆ, ನನಗೆ ಒಂದು ವಿಡಿಯೋ ಮಾಡಿಕೊಡಿ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ವಿಡಿಯೋ ಮಾಡ್ಕೊಡೋದಕ್ಕೆ ಸಾಧ್ಯ ಇಲ್ಲಮ್ಮ,
ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವೈಯಕ್ತಿಕವಾಗಿ ನನ್ನ ಕೈಯಿಂದ ಏನಾದ್ರು ಸಹಾಯ ಬೇಕಿದ್ರೆ ಕೇಳಿ ಮಾಡ್ತೀನಿ ಅಂತ. ಅದಾದ್ಮೇಲೆ ಅವ್ರ ತರ ಮಕ್ಕಳೇ ನನಗೆ ಹುಟ್ಟಬೇಕಂತೆ. ಇದನ್ನ ನಾನು ನಿಮ್ಮನ್ನ ಮೆಚ್ಚೋದಕ್ಕೆ ಹಾಕೊಂಡಿದ್ದೀನಂತೆ. ಆಮೇಲೆ ಇನ್ನೊಂದು ರೆಕಾರ್ಡ್ ಇದೆ, ಕೇಳಿಸ್ಕೊಳ್ಳಿ. ಪೊಲೀಸ್ ಸ್ಟೇಷನ್ ಹೋಗಿದ್ದೆ ನಾನು, ಅವ್ರ ಕೈಯಲ್ಲಾದ್ರೆ ಹೇಳ್ಸೋಣ ಅಂತ. ಅವರೇ ಬೈದ್ರು, ಹೋಗಮ್ಮ ನೀನು, ಹೋಗಿ ಅವನ ಹತ್ರ ಯಾಕೆ ಸಹಾಯ ಕೇಳ್ತೀಯ, ಯಾರನ್ನ ಯೂಟ್ಯೂಬರ್ನ ಇಟ್ಕೊಂಡು ನೋಡಮ್ಮ ಹಾಕೋ ಅಂತಂದ್ರು. ತುಂಬಾ ಬೆಳೆದ್ ಬಿಟ್ಟಿದ್ದಾನೆ, ನಿಮ್ಮ ಹತ್ರ ಎಲ್ಲ ಕಂಡ್ರೆ ಆಗಲ್ಲ ಅವನಿಗೆ ಅಂತಂದ್ಬಿಟ್ಟು ಹೇಳಿದ್ರು ಪೊಲೀಸ್ನವರು. ಹೋಗ್ಬೇಡಿ ಅವನ ಹತ್ರ, ಅವನು ಇವಾಗ ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟಿದ್ದಾನೆ, ಚೆನ್ನಾಗಿ ಇದು ಮಾಡ್ಕೊಂಡು ಜನಗಳನ್ನ ಸಂಪರ್ಕ ಇಟ್ಕೊಂಡು ನಾಟಕ ಮಾಡ್ತಾನೆ ಅಂತ ಹೇಳಿದ್ರು. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಯಾವನೋ ಬೋಳಿ ಮಗ ಹೇಳಿದ್ನಂತೆ. ಯಾವ ಬೋಳಿ ಮಗನೋ ಈ ವಿಡಿಯೋ ನೋಡ್ಕೊಂಡು ಮತ್ತೆ ಬೇಕಾದ್ರೆ ನನ್ನ ಹತ್ರ ಬರ್ಲಿ, ನಾನು ಅವ್ನಿಗೆ ಆನ್ಸರ್ ಮಾಡ್ತೀನಿ. ನಿಜವಾಗ್ಲು ಈ ವಸ್ತ್ರ ಹಾಕೊಂಡು ಆ ಮಾತು ಹೇಳ್ಬಾರ್ದು ಅನ್ಸುತ್ತೆ. ಬಟ್ ಈ ಪ್ರಪಂಚದಲ್ಲಿ ಸಹಾಯ ಮಾಡೋದು ಇಲ್ಲ, ಮಾಡೋಕೆ ಬಿಡೋದು ಇಲ್ಲ. ಅವಶ್ಯಕತೆ ಇದ್ದವ್ರಿಗೆ ಸಹಾಯ ಮಾಡೋಣ, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ನನ್ನ ಕೈಲಾಗಿದ್ದು, ನನ್ನ ಯೋಗ್ಯತೆಗೆ ಮೀರಿದ್ದು, ನನ್ನ ಕೈಲಿ ಆಗಿದ್ದು ನಾನು ಸಹಾಯ ಮಾಡ್ಬೋದು. ಈ ರೀತಿ ನಾನು ಒಂದು ಸಹಾಯ ಮಾಡಕ್ ಆಗಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಬಗ್ಗೆ ಈ ರೀತಿ ಅಪಪ್ರಚಾರಗಳ ಮಾತುಗಳಾಡೋದು, ಅಪಪ್ರಚಾರಗಳ ರೆಕಾರ್ಡಿಂಗ್ಗಳನ್ನ ಕಳ್ಸೋದು, ನಾನು ಅಲ್ಲಿಗೆ ಹೇಳ್ತೀನಿ ಇಲ್ಲಿಗೆ ಹೇಳ್ತೀನಿ ಅನ್ನೋದು, ಅಂದ್ರೆ ಇವ್ರಿಗೆಲ್ಲ ಸಹಾಯ ಮಾಡ್ಲೇಬೇಕು ಅನ್ನೋದು ಏನಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ, ಮನುಷ್ಯತ್ವದ ದೃಷ್ಟಿಯಿಂದ ಯಾರಾದ್ರೂ ಕಷ್ಟದಲ್ಲಿದ್ದಾಗ ಅವ್ರ ಬಾಯಿಗೆ ನೀರ್ ಬಿಡೋ ಕೆಲಸನ ನಾನು ಮಾಡ್ತಾ ಇದ್ದೀನಿ, ಇಲ್ಲ ಅಂತ ಅಲ್ಲ. ಆದ್ರೆ ಇವ್ರಿಗೂ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಇಲ್ಲ. ಆದ್ರೆ ಅವ್ರು ಆಲ್ರೆಡಿ ಯಾವ್ದೋ ಆಶ್ರಮದಲ್ಲಿ ಆಶ್ರಯ ಪಡೆದಿರೋದ್ರಿಂದ ನಾನು ಸಹಾಯ ಮಾಡಕ್ ಆಗಲ್ಲ ಅಂತೇಳಿ ವಾಪಸ್ ಕಳ್ಸಿದ್ದಕ್ಕೆ ಅವ್ರು ಈ ರೀತಿ ಅವ್ರ ತರ ಮಕ್ಳು ಹುಟ್ಟಬೇಕಂತೆ ನನಗೆ. ಸೊ ಎಂತ ಶಾಪ ನೋಡಿ ಇದು ನಿಜವಾಗ್ಲೂ ಬಹಳ ಬೇಸರದ ಸಂಗತಿ, ಬಹಳ ನೋವಿನ ಸಂಗತಿ. ಆದ್ರೂ ಅವರನ್ನ ನನ್ಗೆ ಅವಮಾನಿಸೋದಕ್ಕೆ ಇಷ್ಟ ಇಲ್ಲ, ಬೇಜಾರ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸಮಾಜದಲ್ಲಿ ಎಂತೆಂತ ಸಮಸ್ಯೆಗಳನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ಬೇಕಾಗಿತ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ಯಾರೂ ಕೂಡ ಆ ತಾಯಿಗೆ ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬೇಡಿ, ನೆಗೆಟಿವ್ ಆಗಿ ಕಮೆಂಟ್ ಹಾಕಕ್ ಹೋಗ್ಬೇಡಿ. ಸಾಧ್ಯವಾದ್ರೆ ದಯವಿಟ್ಟು ನಿಮ್ಮ ಕೈಲಾದಂತಹ ಸಹಾಯವನ್ನ ಆ ತಾಯಿಗೆ ಮಾಡಿ. ಯಾಕಂದ್ರೆ ನಾವೆಲ್ಲ ಮನುಷ್ಯರು. ಯಾಕೆಂದ್ರೆ ನನಗೆ ಯಾವಾಗ್ಲೂ ಒಂದು ಮಾತು ಅನ್ಸುತ್ತೆ, ಸರ್ ಬೇಜಾರು ಮಾಡ್ಕೊಂಬೇಡಿ, ವಸ್ತ್ರ ಹಾಕೊಂಡು ಮಾತು ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ, ನ್ಯಾಲ್ಗೆಗೂ ಎಕ್ಕಡಕ್ಕೂ ಬಹಳ ವ್ಯತ್ಯಾಸ ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನ್ಯಾಲ್ಗೆಗೂ ಎಕ್ಕಡ ಅಂದ್ರೆ ನಾವು ಹಾಕೋ ಎಕ್ಕಡಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾವತ್ತು ನಮ್ಮ ನ್ಯಾಲಿಗೆ ಎಕ್ಕಡ ಆಗಬಾರ್ದು, ಅದು ನಂದಾದ್ರೂ ಸರಿ ಅಥವಾ ಯಾರ್ದಾದ್ರೂ ಸರಿ. ಮಾತಾಡುವ ಮಾತಲ್ಲಿ ತೂಕ ಇರಬೇಕು. ಯಾವ ವ್ಯಕ್ತಿಯ ಬಗ್ಗೆ ಏನು ಮಾತಾಡ್ತಿದ್ದೀನಿ ಅನ್ನೋ ಅರಿವಿರ್ಬೇಕು. ನಾನು ಸಹಾಯ ಮಾಡಿಲ್ಲ ಅಂದಿದ್ದಕ್ಕೆ ಕಾರಣ ಏನು ಅನ್ನೋದು ಅವ್ರಿಗೂ ಗೊತ್ತಿದೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳದೆ ನನ್ನ ಮೇಲೆ ಈ ರೀತಿ, ಅದು ಇನ್ನು ಪ್ರಪಂಚದ ಜ್ಞಾನನೇ ಇಲ್ದಿರುವಂತಹ ನನ್ನ ಮಕ್ಕಳ ಮೇಲೆ ಈ ರೀತಿ ಒಂದು ಶಾಪ ಹಾಕೋದಿದೆಯಲ್ಲ, ಇದು ಬಹಳ ಬೇಜನಿನ ಸಂಗತಿ. ಇದು ಅಂದ್ರೆ ಇದನ್ನ ನಾನು ವಿಡಿಯೋ ಮಾಡಬಾರ್ದು ಅಂತ ಅನ್ಕೊಂಡೆ, ಆದ್ರೆ ನಾನು ಎಷ್ಟು ದಿನ ಅಂತ ಸಹಿಸ್ಕೊಳಕ್ಕಾಗುತ್ತೆ ಈ ತರದ ವಿಚಾರಗಳನ್ನ. ಇಂಥ ವಿಚಾರಗಳು ನಿಮ್ ಗಮನದಲ್ಲಿ ಇರ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ಬನ್ನಿ, ಆ ಮಹಾತಾಯಿ ಯಾರು ಹಂಗನ್ಬಿಟ್ಟು ಅವ್ರಿಗೆ ನಾನು ಬೇಜಾರು ಖಂಡಿತ ಮಾಡಲ್ಲ, ಒಂದ್ ಮಾತು ಬೈಯಲ್ಲ, ಒಂದ್ ಮಾತು ಬೇಜಾರು ಮಾಡಲ್ಲ. ಈ ವಿಡಿಯೋ ನೋಡುವಂತ ನೀವುಗಳು ಅಷ್ಟೇ, ದಯವಿಟ್ಟು ಅವ್ರಿಗೆ ಕೆಟ್ಟದಾಗಿ ಯಾರೂ ಮಾತಾಡಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಮ ಕೈಲಾದಂತ ಸಹಾಯವನ್ನ ಆ ತಾಯಿಗೆ ಮಾಡಿ. ಆ ತಾಯಿಗೆ ಅವಶ್ಯಕತೆ ಇದೆ, ಸಹಾಯದ ಅವಶ್ಯಕತೆ ಖಂಡಿತವಾಗ್ಲಿದೆ. ಆ ಸಹಾಯದ ಅವಶ್ಯಕತೆ ಇದ್ದಾಗ ಯಾವ ರೀತಿ ಕೇಳಬೇಕು ಆ ರೀತಿ ಕೇಳಿದಾಗ ಮಾತ್ರನೇ ಜನ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ. ಸೊ ದಯವಿಟ್ಟು ಬನ್ನಿ, ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಅಂತ ಬಿ ತಿಪ್ಪಮ್ಮ, ಏನಾಗಿದೆ ಸಮಸ್ಯೆ ನಿಮ್ಗೆ? ಸಮಸ್ಯೆ ಏನಂತಂದ್ರೆ, ನಾನು ಎಷ್ಟು ವರ್ಷ ಅಡುಗೆ ಕೆಲಸ ಮಾಡ್ಕೊಂಡಿದ್ದೆ, ಈಗ ಆಗ್ತಾ ಇಲ್ಲ. ಶುಗರ್ ಬಂದ್ಬಿಡ್ತು ನನಗೆ, ಶುಗರು, BP ಮತ್ತು ಕಿಡ್ನಿ ಪ್ರಾಬ್ಲಮ್ ಆಯಿತು ನನಗೆ. ಇವಾಗ ಅಡುಗೆ ಕೆಲಸ ಮಾಡ್ತಾನೆ ಇದ್ದೀನಿ, ಆಗ್ತಾ ಇಲ್ಲ. ನನ್ನ ಕೈಲಿ ಹತ್ತಿ ಕುತ್ಕೋಬೇಕು, ನನ್ನ ಕೈಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಪಡೆದಿದ್ದೀರಾ? ನಾನು ಮುಸ್ಸಂಜೆ ವೃದ್ಧಾಶ್ರಮ ಅಂತ ಉಲ್ಲಾಳಪ್ಪ ನಗರದಲ್ಲಿ ಇದೆ. ಆಶ್ರಮಕ್ಕೆ ಬಂದೋದ್ರಿ? ಇಲ್ಲೊಂದು 4 ಸರಿ. 4 ಸತಿ ಬಂದು 4 ಸತಿ ಬಂದೋದಾಗ ನಾನು ನಿಮ್ಗೆ ಏನಂತ ಹೇಳಿದ್ರಿ ನೀವು? ಏನಂತ ಹೇಳಿದೆ? ಮಾಡ್ಕೊಡ್ತೀನಿ ಅಂತ. ಅಲ್ಲಲ್ಲ, ಅದಕ್ಕೆ ಮುಂಚೆ ಒಂದ್ ಮಾತು ಹೇಳಿದೆ ನಾನು, ನೀವು ಆಶ್ರಮದಲ್ಲಿ ಇದ್ರೆ ಮಾಡಲ್ಲ ಅಂತ. ಕರೆಕ್ಟ್ ಅಲ್ವಾ? ಹೌದು. ಯಾವ್ದಾರ ಆಶ್ರಮದಲ್ಲಿ ಇದ್ರೆ ಮಾಡಕ್ ಬರಲ್ಲ ಅಮ್ಮ,
ಏನಂತ ಹೇಳಿದೆ ನಾನು? ಅದೇ ಹೇಳಿದ್ರಿ, ಏನಂತ ಹೇಳಿದೆ? ಯಾವ್ದು ಆಶ್ರಮದಲ್ಲಿ ಇದ್ರೆ ಮಾಡಕ್ ಬರಲ್ಲಮ್ಮ ಅಂತ. ಕರೆಕ್ಟ್ ತಾನೆ? ಕರೆಕ್ಟ್. ಈಗ ಉದಾಹರಣೆಗೆ ನನ್ನ ಆಶ್ರಮದಲ್ಲಿ ಒಂದಷ್ಟು ಜನ ಇರ್ತಾರೆ, ಅವ್ರು ಯಾರೋ ಇನ್ನೊಂದು ಆಶ್ರಮಕ್ಕೆ ಹೋದ್ರೆ ನಮ್ಮ ಆಶ್ರಮದ ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ವಿಡಿಯೋ ಮಾಡಿದಾಗ ನನ್ನ ಮನ್ಸಿಗೆ ಬೇಜಾರಾಗುತ್ತೆ? ಆಗಲ್ಲ? ಆಗುತ್ತೆ. ಅವ್ರು ನನ್ನ ಮೇಲೆ ಬಂದು ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಪೇಷಂಟ್ ಇಟ್ಕೊಂಡು ನೀವ್ ಹೆಂಗ್ ವಿಡಿಯೋ ಮಾಡಿದ್ರಿ ಅಂತ ಕೇಳ್ತಾರ? ಕೇಳಲ್ಲ? ಕೇಳ್ತಾರಲ್ವಾ? ಅಲ್ಲ, ನಮ್ಮ ಬಾಸ್ ಒಪ್ಕೊಂಡ್ರು. ಏನಂತ? ಮಾಡಿಸ್ಕೊ ಅಂತ. ಏನಂತ? ವಿಡಿಯೋ ಮಾಡಿಸ್ಕೊ ಅಂತ. ಯಾರು ಒಪ್ಕೊಂಡ್ರು? ನಮ್ಮ ಬಾಸ್. ಅವ್ರ ಕೈಲೇ ಮಾಡಿಸ್ಬೋದಿತ್ತಲ್ಲ? ಅವ್ರು ಮಾಡಕ್ ಬರೋದಿಲ್ಲ ಅವ್ರಿಗೆ. ಈಗ ನೀವು ಕೇಳಿದ್ರಿ, ನಾನು ನಿಮ್ ಬೇರೆ ಆಶ್ರಮದಲ್ಲಿ ಇರೋದ್ರಿಂದ ನಿಮ್ಗೆ ವಿಡಿಯೋ ಮಾಡಕ್ ಆಗಲ್ಲಮ್ಮ, ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ. ಅವತ್ತು ನಾನು ಏನಂತ ಹೇಳಿ ಕಳಿಸಿದೆ ನಿಮ್ಗೆ, ವೈಯಕ್ತಿಕವಾಗಿ ನನ್ನ ಸಹಾಯ ಬೇಕಾದ್ರೆ ಕೇಳಿ ಅಂತ ಹೇಳಿದ್ನ ಇಲ್ಲ? ಇಲ್ಲ? ಕೇಳಿದ್ರಿ. ಏನಂತ ಕೇಳಿದೆ? ನನ್ನ ಕಡೆಯಿಂದ ಏನಾದ್ರೂ ಸಹಾಯ ಬೇಕಿದ್ರೆ ಹೇಳಿ ಮಾಡ್ತೀನಿ ಅಂತ. ಕರೆಕ್ಟ್ ಅಲ್ವಾ? ಕೇಳಿದ್ದೀನಿ. ನಿಜನೇ ಇಲ್ವಾ ಇದು? ನಿಜ ತಾನೆ? ಹಂಗಿದ್ಮೇಲೆ ನೀವು ನನ್ಗೆ ಏನಂತ ರೆಕಾರ್ಡಿಂಗ್ ಕಳ್ಸಿದೀರಾ? ಕೇಳಿಸ್ಲಾ ನಿಮ್ಗೆ? ಇಷ್ಟೆಲ್ಲ ಗೋಳಾಡ್ಕೊಂಡು ನಾನ್ ಕೇಳಿದ್ರೆ ದಯವಿಟ್ಟು ದೇವ್ರು ಇರ್ತಾನೆ ಮೇಲೆ, ನೋಡ್ತಾ ಇರ್ತಾನೆ ಪಾಪ ಪುಣ್ಯ ಯಾವ್ದು ಅಂತ. ನಿಮ್ ಮಕ್ಳು ಹುಟ್ಟಿದ್ರೆ ನನ್ನಂತ ಮಕ್ಕಳೇ ಹುಟ್ಟಬೇಕು ನೋಡ್ರಿ. ಆಯ್ತಮ್ಮ, ನಿನ್ ತರ ಮಕ್ಳು ಹುಟ್ಟಿದ್ರೆ ಏನಾಗ್ಬಿಡುತ್ತೆ? ಸಾಕತಿವಮ್ಮ, ಅಂತ ಕಷ್ಟ ಕೊಡಲ್ಲ. ಅಂದ್ರೆ ನಾವು ಅಯ್ಯೋ ಪಾಪ ಅನ್ನೋದೇ ತಪ್ಪ? ಇನ್ನೂ ಇದೆ, ಕಳಿಸ್ಲಾ ರೆಕಾರ್ಡಿಂಗ್ ನೀವು ಕಳ್ಸಿರೋದು? ನೋಡಿ ಏನಂತ. ನಾನು ನಿಮಗ್ ಬೇಜಾರ್ ಮಾಡ್ತಿಲ್ಲ, ನೀವು ನನ್ನ ಮನ್ಸಿಗೆ ಎಷ್ಟು ಬೇಜಾರ್ ಮಾಡಿದೀರಾ ಹೇಳಿ. ಪೊಲೀಸ್ ಸ್ಟೇಷನ್ ಹೋಗಿದ್ದೆ ನಾನು, ಅವ್ರ ಕೈಯಲ್ಲಾದ್ರೂ ಹೇಳ್ಸೋಣ ಅಂತ. ನಿಮ್ಮ ಮೇಲೆ ಕೋಪನ ನನಗೆ? ಇಲ್ಲ. ದ್ವೇಷನಾ? ಇಲ್ಲ. ನಿಮ್ಮನ್ ಮುಂಚೆ ಏನಾದ್ರು ನೋಡಿದೀನಾ? ಇಲ್ಲ. ಎಲ್ರಿಗೂ ಸಹಾಯ ಮಾಡ್ದಂಗೆ ನಿನಗೆ ಮಾಡ್ತೀನಿ ಎಂದೇ ತಾನೆ? ಹೌದು. ಅಂದಿದ್ದೀನಾ? ಇಲ್ಲಮ್ಮ, ಹೇಳಿದೀರಾ. ನೀವು ಬೇರೆ ಆಶ್ರಮದಲ್ಲಿ ಇರೋದ್ರಿಂದ ಹಂಗ್ ಮಾಡಕ್ ಆಗಲ್ಲ ತಾಯಿ ಅಂತ ಹೇಳಿದ್ ನಿಜ ತಾನೆ? ಅದನ್ನ ಬಿಟ್ಬಿಟ್ಟು ನೀವು ಈ ಬಟ್ಟೆ ಹಾಕೊಂಡಿರೋದಕ್ಕೂ ಮಾತಾಡಿದೀರಾ? ನಿಮ್ದು ಏದನ್ನ ಆಸ್ತಿ ಬರ್ಸ್ಕೊಂಡಿದೀನಾ? ನಿಮ್ ಫ್ಯಾಮಿಲಿದ್ ಯಾವ್ದಾರು ಮುಟ್ಗೋಲ್ ಹಾಕೊಂಡಿದೀನಾ? ಇಲ್ಲ ನಿಮ್ದಾದ್ರ ವಜ್ರ ವೈಡೂರ್ಯ ಹಣ ಕಾಸು ಏನಾದ್ರು ತಗೊಂಡು ಏನಾದ್ರು ಮೋಸ ಮಾಡಿದೀನಾ? ಇಲ್ಲ ಯಾರಿಗಾದ್ರೂ ಮೋಸ ಮಾಡಿದೀನಾ? ಹೇಳಿ ಕರೀರಿ, ಯಾರನ್ನಾರು ಇದ್ರೆ ಇಲ್ಲಿ ಬಂದು ನಿಂತ್ಕೊಳ್ಳಿ. ನಿಮಗ್ ಸಹಾಯದ ಅವಶ್ಯಕತೆ ಇತ್ತು, ಆಶ್ರಮದ ಗೇಟ್ ಹತ್ರ ಬಂದ್ರಿ, ನಾನು ಮಾಡ್ತೀನಿ ಅಂತ ಹೇಳಿದೆ. ಬಟ್ ನೀವು ಇನ್ನೊಂದು ಆಶ್ರಮದಲ್ಲಿ ಇದ್ದಾಗ ನಾನು ಹೆಂಗ್ ವಿಡಿಯೋ ಮಾಡೋಕ್ಕಾಗುತ್ತೆ? ತಪ್ಪ ಸರಿನಾ ಅದು ನಾನು ಮಾಡೋದು? ನಿಮ್ಮ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೂ ಚುರುಕನತ್ತಮ್ಮ. ನನ್ನ ತಾಯಿ ಸ್ಥಾನದಲ್ಲಿ ನಿಂತು ನಿಮ್ಮನ್ನ ಅಮ್ಮ ಅಂತ ಮಾತಾಡಿಸ್ತಾ ಇದ್ದೀನಿ. ನೀವು ನನ್ನ ಮಕ್ಳಿಗೆ ಅಂತ ಶಾಪ ಕೊಡ್ಬೋದಾ? ನಮ್ಮ ಮಕ್ಕಳನ್ನ ನೋಡಿದ್ದೀರಾ? ಹೋಗ್ಲಿ, ನೀವು ನೋಡಿದ್ದೀರಾ? ಆಶ್ರಮದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳು. ಏನು ಹೇಳಿ? ಎಲ್ಲ ಮಕ್ಕಳು ಏರಿಯಾದಲ್ಲಿ ಓಡಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡಿದ್ರೆ ಹೇಳ್ಬಾರ್ದು ಅದನ್ನ. ನನ್ನ ಮಕ್ಕಳು ಆಶ್ರಮದಲ್ಲಿ ಓಡಾಡ್ಕೊಂಡಿದ್ದಾರಮ್ಮ, ನನ್ನ ಮಕ್ಕಳು ಆಶ್ರಮದಲ್ಲಿ ಜೀವನ ಮಾಡ್ತಿದ್ದಾರೆ. ಶನಿವಾರ ಭಾನುವಾರ ಬಂದರೂ ನಮ್ಮ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಲ್ಲ ನಾವು. ಯಾಕೆ ಹೇಳಿ? ಇಲ್ಲಿ ಬಂದಿರೋ ಎಷ್ಟೋ ಜನರು ಕಣ್ಣೀರು ಒರೆಸ್ಬೇಕು ನಾವು. ಅಂಥವ್ರಿಗೆ ನೀವು ಈ ರೀತಿ ಮಾತಾಡ್ಬೋದಾ? ನಮಗೂ ಆಸೆ ಆಗುತ್ತೆ, ನಿಮ್ಮಂಥವ್ರನ್ನ ನೋಡ್ರೆ ಸಾಕಬೇಕು, ಸಲಹಬೇಕು, ಆಶ್ರಯ ಕೊಡ್ತೀನಿ ಅಂತ ಹೇಳಿದೆ ತಾನೇ ನಿಮಗೆ? ಹೇಳಿ, ಮಾತಾಡಿ. ನಿಮ್ಗೆ ಆಶ್ರಯ ಕೊಡ್ತೀನಿ ಅಂತ ಹೇಳಿದೆ ತಾನೇ ನಾನು? ಏನಂದ್ರಿ ನೀವು? ಬೇಡ ಅಂತ. ಆಶ್ರಯ ಬೇಡ ಅಂದ್ರಿ. ನಿಮ್ದು ತಪ್ಪಿದೆಯಾ ನನ್ನ ತಪ್ಪಿದೆಯಾ? ಇಲ್ಲಿ ನಂದೇ ತಪ್ಪು. ತಪ್ಪಿದ ಮೇಲೆ ನೀವು ನನ್ಗೆ ಆ ರೀತಿ ಮಾತಾಡ್ಬೋದಾ? ನೀವು ನೋಡಿರಂಗೆ ಎಷ್ಟು ಜನಕ್ಕೆ ಯಾಮಾರಿಸಿದ್ದೀನಿ ಕರ್ನಾಟಕದಲ್ಲಿ? ಕರ್ಕೊಬನ್ನಿ ನೋಡೋಣ. ಅಣ್ಣ, ಎಂಥವ್ರು ಬಂದ್ರು ನಾನು ಇಲ್ಲಿಂದ ಆ ಗೇಟಿಂದ ಆಚೆ ಕಳ್ಸಲ್ಲ ನಾನು. ಅಣ್ಣ, ನೀನು ನಂಬಲ್ಲ, ನಾನು ಎಷ್ಟು ಸಾಲದಲ್ಲಿದ್ದೀನಿ ಅಂತ ಹೇಳ್ಕೊಬಾರ್ದು. ಸ್ವಾಮಿಗೆ ಗೊತ್ತು, ಸ್ವಾಮಿಗೆ ಗೊತ್ತು, ನನಗೆ ಗೊತ್ತು. ಅದನ್ನ ಹೇಳ್ಕೊಂಡ್ರೆ ಯಾರು ನಂಬಲ್ಲ. ಹಂಗಿದ್ರೂ ನಾನು ಸಹಾಯ ಮಾಡ್ತೀನಿ. ಯಾಕೆ ಹೇಳಿ? ನಮ್ಮ ಕೈ ಹಿಂಗಿರ್ಬೇಕು ಯಾವತ್ತು. ದೇವ್ರು ಹೆಂಗಾದ್ರೂ ಕೊಡ್ತಾನೆ. ಕೊಟ್ಟಿದ್ದೀನಿ, ನಾನು ಹಿಂಗೆ ಕೊಡ್ತೀನಿ. ಇವರೆಲ್ಲೋ ಕುತ್ಕೊಂಡು ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಯಾಕೆ ಜಡ್ಜ್ ಮಾಡ್ತಾರೆ? ಏನು ಅಧಿಕಾರ ಇದೆ? ಯಾರದು ಅಧಿಕಾರಿ ನನ್ನ ಬಗ್ಗೆ ಮಾತಾಡಿದ್ದು? ಯಾರಮ್ಮ ಅಧಿಕಾರಿ? ಪೊಲೀಸ್ ಸ್ಟೇಷನ್. ಕರ್ಕೊಬನ್ನಿ, ಅವನಿಗೆ 100 ಜನ ಕೊಡ್ತೀನಿ, ಸಾಕ್ಲಿ. ಅವನು ದುಡ್ಡು ಮಾಡ್ಕೊಳ್ಳಿ. ಅವ್ನು ಯಾವನ್ ಹೇಳಿದ್ನ ಅವ್ನು ಕರ್ಕೊಬನ್ನಿ, 100 ಜನ ಬಿಡ್ತೀನಿ, ಕರ್ಕೊಂಡೋಗ್ಲಿ, ಸಾಕ್ಲಿ. ಮಾತಾಡೋಕ್ಕೆ ಒಂದು ಈ ನಾಲ್ಗೆ ಅಮ್ಮ, ತಿಳ್ಕೊಳ್ಳಿ, ಬೇಜಾರು ಮಾಡ್ಕೊಬೇಡಿ. ನಿಮ್ಮಲ್ಲಿ ಅರ್ಧ ಏಜು ನನಗೆ ಆಗಿಲ್ಲ. ನಿಮಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನಾನು ಜನಗಳ ಹತ್ರ ಸಹಾಯ ಖಂಡಿತ ಕೇಳ್ತೀನಿ. ಆ ಕೇಳಿದ್ದಕ್ಕೆ ತಕ್ಕಂಗೆ ನೀವು ಇರಬೇಕು. ನೀವು ಮಾತಾಡಿ ಸರಿನಾ ತಪ್ಪ ಹೇಳ್ಬಿಡಿ ನೋಡೋಣ. ತಪ್ಪೆ. ಮತ್ತೆ
ಹೇಳಿ ಈಗ ಏನಾಗಬೇಕು ಜನಗಳ ಹತ್ರ ನಿಮಗೆ? ಅದೇ ಸರ್, ನನ್ನ ತಮ್ಮನೂ ಹ್ಯಾಂಡಿಕ್ಯಾಪ್ಟು, ಹ್ಞೂ ನಾನು ಹ್ಯಾಂಡಿಕ್ಯಾಪ್ಟು. ಹ್ಞೂ ಅದಕ್ಕೆ ನಾವು ಅಕ್ಕ ತಮ್ಮ ಇಬ್ಬರು ಸೇರಿಕೊಂಡು ಹ್ಞೂ ಒಂದು ಮನೆ ಥರ ಮಾಡಿಕೊಂಡು ಅಲ್ಲಿ ಹೋಮ್ ಮೇಡ್ ಚಾಕ್ಲೇಟು ಕೆಲಸ ಮಾಡ್ಕೊಂಡಿರೋಣ ಅಂತ ಒಂದು 4 ಜನಕ್ಕೆ ಕೆಲಸ ಕೊಟ್ಕೊಂಡು. ಹ್ಞೂ ಫಸ್ಟ್ ನೀವು ಚೆನ್ನಾಗಾಗಬೇಕಲ್ಲ. ಅದೇ ಮತ್ತೆ ನೀವು ಚೆನ್ನಾಗಾಗಬೇಕು. ಕೆಲಸ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದೀರಲ್ಲ, ಮತ್ತೆ ಯಾಕೆ ಬೇರೆದೆಲ್ಲ ಯೋಚನೆ ನಿಮಗೆ? ಇಲ್ಲ ಸರ್, ಅವ್ರು ಸಾಯೋವರೆಗೂ ನೋಡ್ಕೊಳಲ್ವಲ್ಲ. ಹ್ಞೂ ನಂಬರ್ ಇದೆಯಾ ಅವ್ರದ್ದು? ಫೋನ್ ಮಾಡಿ. ಯೋಗೇಶ್ ಸರ್ ಇದ್ದಾರೆ. ನಾನು ಅವ್ರ ಆಶ್ರಮಕ್ಕೆ ಬಂದಿದ್ದೀನಿ. ಯೋಗೇಶ್ ಸರ್ ಒಂದು ಆಶ್ರಮವನ್ನು ನಡೆಸ್ತಿದ್ದಾರೆ. ಹಲೋ, ಅದಕ್ಕೆ ನಾನು ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ದೀನಿ. ಅದಕ್ಕೆ ನಾನು ನಮ್ಮ ಬಾಸ್ನ ನಂಬರ್ ಕೊಡಿ ಅಂತಂದರು. ಅದಕ್ಕೆ ನಾನು ನಿಮ್ಮ ನಂಬರ್ ಕೊಡ್ತಾ ಇದ್ದೀನಿ, ಮಾತಾಡಿ. ಏನು ಹಿಂಗೆ ನನಗೆ ಸ್ವಲ್ಪ ಹೆಲ್ಪ್ ಸಿಗಲಿಲ್ವಲ್ಲ, ಇದಕ್ಕೆ ಏನೇನೋ ಮಾತಾಡಿಬಿಟ್ಟೆ ಸುಮ್ಮನೆ. ಅದಕ್ಕೆ ನಮ್ಮ ಬಾಸ್ಗೆ ಕೊಡ್ತೀನಿ ಅಂತ, ಕೊಡಿ ನಿಮ್ಮ ಬಾಸ್ನ ನಂಬರ್ ಅಂತ ಕೇಳಿದ್ರು, ಕೊಡ್ತೀನಿ, ಮಾತಾಡಿ. ನಾನು ಇಲ್ಲಿಗೆ ಸಹಾಯ ಕೇಳಕ್ಕೆ ಬಂದಿದ್ದೀನಿ. ಕೊಡಿ, ನಾನು ಮಾತಾಡ್ತೀನಿ. ಕೊಡಿಯಮ್ಮ, ನಾನು ಮಾತಾಡ್ತೀನಿ. ಸರ್ ನಮಸ್ಕಾರ. ಯಾರು ಸರ್ ಮಾತಾಡ್ತಾ ಇರೋದು? ರಾಘವೇಂದ್ರ ಸರಾ? ಸರ್ ನಿಮ್ಮದು ಆಶ್ರಮ ಇದೆಯಾ? ಆಶ್ರಮ ಇದೆಯಾ ತಮ್ಮದು? ಹಾಂ ಸರ್, ನಾನು ಜನಸ್ನೇಹಿ ಯೋಗೇಶ್ ಅಂತ ಮಾತಾಡ್ತೀನಿ. ಸರ್ ಇವರು ಯಾವುದೋ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾರಂತೆ. ಯಾವ ಆಶ್ರಮದಲ್ಲಿ ಸರ್? ಹಾಂ ಸರ್, ಏನಿಲ್ಲ, ಪ್ರಾಬ್ಲಮ್ ಏನೂ ಆಗಿಲ್ಲ. ಇವರು ಒಂದು 4 ಸತಿ ನನ್ನ ಹತ್ರ ಬಂದರು. ಕಾಲೆಲ್ಲ ಪ್ರಾಬ್ಲಮ್ ಇದೆ ಯೋಗೇಶ್, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಬಂದರು. ಅವಾಗ ನಾನು ವಿಚಾರಣೆ ಮಾಡಿದೆ. ಈಗ ಸುಮಾರು ಜನ ನಮ್ಮ ಆಶ್ರಮ ಹತ್ರ ಬಂದಾಗ ನಿಮ್ಮ ಹತ್ರ ಬಂದರೂ ನೀವು ವಿಚಾರಣೆ ಮಾಡ್ತೀರಲ್ಲ, ನನ್ನ ಹತ್ರ ಬಂದಲ್ಲೂ ವಿಚಾರಣೆ ಮಾಡಿದೆ. ಅಮ್ಮ ಎಲ್ಲಿದ್ದೀರಾ, ಏನಾಗಿದೆ, ಯಾಕೆ ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂತ. ಅವ್ರು ಹೇಳಿದ್ರು, ನೋಡ್ಕೊಳ್ಳೋರು ಯಾರೂ ಇಲ್ಲಪ್ಪ, ನನಗೆ ಜನಗಳಿಂದ ಏನಾರ ಸಹಾಯ ಕೇಳಿ ಹೆಲ್ಪ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ವಿಚಾರಣೆ ಮಾಡಿದಾಗ ಅವ್ರೇನು ಹೇಳಿದ್ರು, ನಾನು ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದೀನಿ ಅಂತ ಹೇಳಿದ್ರು. ಈಗ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದ ಮೇಲೆ ನಾನು ಇವ್ರ ಬಗ್ಗೆ ವಿಡಿಯೋ ಮಾಡೋದು ತಪ್ಪಾಗತ್ತಾ ಇಲ್ವಾ ಸರ್? ಅವಾಗ ನಾನು ಹೇಳಿದೆ, ನೋಡಿಯಮ್ಮ, ನೀವು ಆಲ್ರೆಡಿ ಒಂದು ಆಶ್ರಮದಲ್ಲಿ ಇರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ವೈಯಕ್ತಿಕವಾಗಿ ನೀವು ಯಾರ್ದಾದ್ರು ಮನೇಲಿ ಇದ್ದಿದ್ರೆ, ನೀವು ಯಾರು ಅಕ್ಕ ತಂಗಿ ಇದ್ರು ಮನೇಲಿ ಇದ್ದಿದ್ರೆ, ನಿಮ್ಮ ಪರಿಸ್ಥಿತಿ ತೋರಿಸಿ ವಿಡಿಯೋ ಮಾಡಿದರೆ ಸಹಾಯ ಮಾಡೋಂಥವ್ರು ಮಾಡ್ತಾ ಇದ್ರು. ಈಗ ಆ ಥರ ವಿಡಿಯೋ ಮಾಡೋಕ್ಕಾಗಲ್ಲ. ವೈಯಕ್ತಿಕವಾಗಿ ನಂದು ಏನಿಂದ ನನ್ನ ಕೈಯಿಂದ ಏನಾರ ಸಹಾಯ ಬೇಕಿದ್ರೆ ಕೇಳಿ ಮಾಡ್ತೀನಿ ಅಂತ ಹೇಳಿದ್ದೆ. ಅವ್ರು ಹಂಗೆ ಅಂದ್ಬಿಟ್ಟು ಹೋದ್ರು. ಒಂದು 3 ಸತಿ 4 ಸತಿ ವಾಪಸ್ ಹೋದ್ರು. 4ನೇ ಸತಿಗೆ ಮೆಸೇಜ್ ಹಾಕೋರೆ, ವಾಯ್ಸ್ ರೆಕಾರ್ಡು. ನನ್ನ ಹುಟ್ಟಿರೋ ಮಕ್ಕಳೆಲ್ಲ ಇವ್ರಂಗೆ ಆಗ್ಬೇಕಂತೆ. ನನಗೆ ನನ್ನ ಮಕ್ಳಿದಾರಲ್ಲ, ನನ್ನ ಮಕ್ಳು ಇವ್ರ ಥರ ಆಗ್ಬೇಕಂತೆ. ಆಯ್ತಾ? ಒಂದು ಮೆಂಟಲಿ ಸರ್, ಇಲ್ಲಿವರೆಗೂ ಬರ್ತಾರೆ ಅಂದರೆ ಮೆಂಟಲಿ ಹೆಂಗ್ ಸರ್ ಆಗ್ತಾರೆ? ನೀವು ಚೆನ್ನಾಗಿ ಹೇಳಿದ್ರಿ. ನಾನು ಅದನ್ನು ಬೇಜಾರೇನಾಗಿಲ್ಲ, ಅದಕ್ಕೂ ಏನು ಬೇಜಾರು ಮಾಡ್ಕೊಂಡಿಲ್ಲ ನಾನು. ಅವ್ರು ಇನ್ನೂ ಒಂದಷ್ಟು ರೆಕಾರ್ಡಿಂಗ್ಗಳು ಕಳ್ಸವ್ರೆ. ನಾನು ಈ ಬಟ್ಟೆ ಹಾಕೊಂಡು ನಾಟಕ ಮಾಡ್ತಿದ್ದೀನಂತೆ. ಆಮೇಲೆ ಏನೋ ಇನ್ನೂ ಏನೇನೋ ಕಳ್ಸೋ, ಬೇಜಾನ್ ದುಡ್ಡು ಮಾಡ್ಬಿಟ್ಟಿದ್ದೀನಂತೆ. ಇವ್ರನ್ನ ಕಂಡ್ರೆ ಸಹಾಯ ಮಾಡ್ತಿಲ್ವಂತೆ, ಇವ್ರಿಗೆ ಮಾತ್ರ ನಾನು. ಅಲ್ಲ ಅಲ್ವಾ? ಮಾಡೋಣ ಸರ್, ಮಾಡೋಣ. ಇವರ ಪರಿಸ್ಥಿತಿ ನೋಡಿದ್ರೆ ದೇವರಣೆ ಈಗಲೂ ನಾನು ಸಹಾಯ ಮಾಡ್ತೀನಿ. ಆದರೆ ಇವರು ಆ ರೀತಿ ಮಾತಾಡೋದು. ನಾನು ಮೊದಲು ಸೋಡೋನಿರ್ದಲ್ಲಿ ಇದ್ದಿದ್ದು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ. ಅದಾದ್ಮೇಲೆ ರಿಪೋರ್ಟರ್ ಆದೆ ಸೋಡೋನಿರ್ದಲ್ಲಿ. ಆಮೇಲೆ ಆಲ್ ಇಂಡಿಯಾ 24 ಈಗ ನನ್ನ ಮಕ್ಕಳು ಪ್ರಪಂಚನೇ ಇನ್ನೂ ನೋಡಿಲ್ಲ ಸರ್. ನನ್ನ ಮಕ್ಕಳು ಇನ್ನೂ ಪ್ರಪಂಚನೇ ಸರಿಯಾಗಿ ನೋಡಿಲ್ಲ.
ಎಲ್ಲ ಮಾತಾಡ್ಬಾರ್ದು ಸರ್, ಒಬ್ರ ಬಗ್ಗೆ ಮಾತಾಡ್ಬಾರ್ದು. ಹೇಳಿ ಸರ್, ನಾನು ಕೇಳ್ತೇವೆ. ಈಗ ನನ್ನ ಬಗ್ಗೆ ಮಾತಾಡಕ್ತಾನೆ ಅವ್ರಿಗೆ ಏನ್ ಗೊತ್ತಿದೆ ನನ್ನ ಬಗ್ಗೆ? ಹೋಗ್ಲಿ ಹೇಳಿ, ಏನ್ ಗೊತ್ತಿದೆ? ಸರ್ ನೀವು ಜೀರೋ ಆಗಿರ್ರಿ, ₹1 ಇಲ್ದೇ ಇದ್ರು ಓಕೆನಾ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ಅವ್ರು ಹೇಗಿದ್ದಾರೆ ಅನ್ನೋದು ತಿಳ್ಕೊಬೇಕು ಅಲ್ವಾ? ಇವರು ಈ ಬಾಯಿಗೆ ಬಂದಿದೆ, ಈ ಬೇಕಾಬಿಟ್ಟಿಯಾಗಿ ಯಾರೋ ಪೊಲೀಸ್ ಹೇಳ್ಬಿಟ್ರಂತೆ, ಅವನ ಹತ್ರಕ್ಕೆ ಅನುಕಮ್ಮ ಹೋಗಿದ್ಯಾ ನೀನು? ಅವ್ನು ಆಲ್ರೆಡಿ ಬೇಜಾನ್ ದುಡ್ಡು ಮಾಡಿ ಸೆಟ್ಲ್ ಆಗ್ಬಿಟ್ಟು ಅವನೇ, ಕರ್ಕೊಂಬ ಅವ್ರನ್ನು ಯಾರು ಹೇಳ್ದ ಅವನ್ನೇ ಕರ್ಕೊಂಬರಮ್ಮ, 100 ಜನ ಕೊಡ್ತೀನಿ ಸೆಟ್ಲ್ ಆಗ್ಲಿ ಅವನು ಅಂತ ಹೇಳ್ದೆ. ಯಾಕೆ ಅವ್ರು ಪೊಲೀಸ್ ಅವ್ರು ಏನೋ ದುಡ್ಡು ಮಾಡಲ್ವಾ? ಹಾ, ನಾನು ಅದನ್ನೇ ಕೇಳ್ತೀನಿ. ಈಗ ತಪ್ಪಾಗಿ ತಿಳ್ಕೊಂಬಿಡಿ ದಯವಿಟ್ಟು. ಇಲ್ಲ, ಈಗ ಎಲ್ಲರೂ ಪೊಲೀಸರು ಕೆಟ್ಟವರಾಗಿರಲ್ಲ. ಇವ್ರಿಗೆ ಯಾರೋ ಹೇಳಿದ್ರಂತೆ, ಅಲ್ಲಿಗೆ ಯಾಕಮ್ಮ ಹೋಗಿದ್ಯಾ, ಅವ್ನು ಬೇಜಾನ್ ದುಡ್ಡು ಮಾಡಿ ಸೆಟ್ಲ್ ಆಗ್ಬಿಟ್ಟವನೇ, ನಿಮ್ಮಂತವ್ರನ್ನೆಲ್ಲ ನೋಡ್ತಾನ ಅಂತ. ಇಲ್ಲಿ ನಾನು ಸಾಕ್ತಿರೋದೇ ಇಂಥವ್ರನ್ನ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಸರ್? ಇವ್ರಿಗೆ ನಾನು ಹೇಳಿದೆ, ಅಮ್ಮ ನೀವು ಇಲ್ಲೇ ಬಂದು ಇದ್ಬಿಡಿ, ನಾನು ನಿಮ್ಮನ್ನ ನೋಡ್ಕೊತೀನಿ ಅಂತ. ಅದಾಗಲ್ವಂತವ್ರಿಗೆ ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ. ನಿಜವಾಗ್ಲೂ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಪ್ರಾಮಿಸ್ ಆಗಿ ಅದು ತಪ್ಪದು, ಮಾತಾಡಬಾರ್ದು. ಯಾವ ವ್ಯಕ್ತಿ ಬಗ್ಗೆನೂ ಅವು ಏನೇ ಆಗಿರ್ಲಿ, ಅವನು ಬಡವ ಆಗಿರ್ಲಿ, ಶ್ರೀಮಂತ ಆಗಿರ್ಲಿ, ಮಿಡ್ಲ್ ಕ್ಲಾಸ್ ಆಗಿರ್ಲಿ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಫಸ್ಟ್ ನಾವು ಹೇಗಿದೀವಿ ಅನ್ನೋದು ತಿಳ್ಕೊಬೇಕು. ಏನ್ ಸರ್ ಈ ತರ ಎಲ್ಲ ಬೇಜಾರ್ ಮಾಡಿದ್ರೆ? ಇವಾಗ ಅಲ್ಲ, ನಾನು ಆಕ್ಚುಲಿ ನ್ಯೂಸ್ ರಿಪೋರ್ಟರ್, ಜೊತೆಗೆ ಸಿನಿಮಾಗಳು ಮಾಡ್ತಾರೆ. ಈಗ ಉದಾಹರಣೆಗೆ ಇವರು ನಿಮ್ಮ ಹತ್ರ ಸರ್, ಇವಾಗ ಈ ಉದಾಹರಣೆಗೆ ನೀವು ರಿಪೋರ್ಟರ್ ಆಗಿರೋದ್ರಿಂದ ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ. ಇವರೇ ನಿಮ್ಮ ಹತ್ರ ಬಂದು ಗೋಳಾಡ್ಕೊಂಡು ಯೋಗೇಶ್ ಹತ್ರ ಹೋಗಿದ್ದೆ, 4 ಸತಿ ಕಳ್ಸ್ಕೊಂಡ್ರು, ನಂಗೇನು ಹೆಲ್ಪ್ ಮಾಡಿಲ್ಲ, ಬೇಜಾರ್ ಮಾಡಿದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು ಅಂದ್ರೆ ನೀವು ನಂಬ್ತೀರಾ? ನಂಬಲ್ಲ. ಕೆಲವ್ರು ನಂಬ್ತಾರೆ, ನಾನ್ ನಂಬಲ್ಲ ಸರ್. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ನೋಡಿದಾಗ ಮತ್ತೆ ನಾವು ಅವ್ರ ಕ್ಯಾರೆಕ್ಟರ್ ಬಗ್ಗೆ ಚೇಂಜ್ ಮಾಡಕ್ ಆಗಲ್ಲ, ಮತ್ತೆ ತಪ್ಪಾಗಿ ಹೇಳಕ್ ಓಕೆ, ಅವ್ರ ಕ್ಯಾರೆಕ್ಟರ್ ಅವ್ರಿಗಿರುತ್ತೆ. ಅವ್ರ ಒಳ್ಳೆದನ್ನ ಇವತ್ತು ನೀವೊಂದು ಆಶ್ರಮ ನಡೆಸ್ತಾ ಇದೀರಾ ಅಂದ್ರೆ ಒಂದಷ್ಟು ಜನಗಳು ಅಲ್ಲಿ ಆಶ್ರಮದಲ್ಲಿ ನೋಡ್ಕೊತಾ ಇದ್ದೀರಾ ಅಂದ್ರೆ ಅದ್ ನಿಮ್ ಕೆಪಾಸಿಟಿ, ಒಂದು ಪವರ್ ಭಗವಂತ ನಿಮ್ ಕೈಲಿ ಕೊಟ್ಟಿದ್ದಾನೆ. ಓಕೆ, ಅಷ್ಟು ಜನ ನೋಡ್ಕೊಳ್ಳೋರು ಇವ್ರೊಬ್ಬನ್ ನೋಡ್ಕೊಳಕ್ಕಾಗಲ್ವಾ ನಿಮ್ ಕೈಯಲ್ಲಿ? ಈ ರೀತಿ ಮಾತಾಡಿ ನನ್ಗೆ ಎಷ್ಟು ಬೇಜಾರು ಮಾಡಿದ್ದಾರೆ ಅಂದ್ರೆ ಇವರು. ನನಗೆ ಒಂದೊಂದು ರೆಕಾರ್ಡಿಂಗ್ ಕೇಳ್ತಾ ಇದ್ರೆ BP ಏರ್ತಾ ಇದೆ, ಬಟ್ ಮಾತಾಡಕ್ ಆಗ್ತಾ ಇಲ್ಲ. ಏನ್ ಮಾಡಕ್ಕಾಗತ್ತ, ಮೆಂಟಲಿ ಒಂಥರ ಸರ್ ಖಂಡಿತ ಇವ್ರಿಗೆ ಜನ ಸಪೋರ್ಟ್ ಮಾಡ್ತಾರೆ, ಸಹಾಯ. ಅಲ್ಲಲ್ಲ, ಇವರು ಹಸಿವಿದೆ ಸರ್. ಈಗ ನನಗೆ ಹಸಿವಿದ್ರೆ ನಾನು ಹೆಂಗ್ ಊಟ ಕೇಳ್ಬೇಕು ನಿಮ್ಮ ಹತ್ರ? ಹಾ ಅಷ್ಟೇ. ಈಗ ನಾನು ಜನಗಳ ಹತ್ರ ಭಿಕ್ಷೆ ಬೇಡ್ತೀನಿ ಸರ್, ಬೆಳಗ್ಗೆ ಎದ್ರೆ ಭಿಕ್ಷೆ ಬೇಡ್ತೀನಿ. ಒಂದು ಸಿನಿಮಾ ಹೀರೋ ಆಗಿ ಮಾಡಿದೀನಿ, ಮತ್ತೆ ಇವಾಗ ತಮಿಳಲ್ಲಿ 2 ಸಿನಿಮಾ ಹೀರೋ ಆಗಿ ಮಾಡ್ತಾ ಇದೀನಿ, ಮತ್ತೆ ಕನ್ನಡದಲ್ಲಿ 1 ಸಿನಿಮಾ ಹೀರೋ ಆಗಿ ಮಾಡ್ತಾ ಇದೀನಿ. ಓಕೆನಾ, ನಾನು ಅಷ್ಟು ಎಲ್ಲ ಮಾಡಿದ್ರು ಬಟ್ ನಾನು ಎಲ್ಲರದ್ರೂ ಒಂಥರ ಏನು ಗೊತ್ತಿಲ್ದಿರೋ ತರನೇ ಇರ್ತೀನಿ. ಹಂಗೆ ಇರ್ಬೇಕು. ಇವ್ರು ಏನಾಗ್ಬೇಕು ಸರ್ ತಮ್ಗೆ? ಇವ್ರು ಏನಾಗ್ಬೇಕು ತಮ್ಗೆ? ಗೊತ್ತಿರೋರು ಅಷ್ಟೇ, ಗೊತ್ತಿರೋರು. ಮತ್ತೆ ಆಶ್ರಮದ ಓನರ್ ಅಂತ ಫೋನ್ ಮಾಡ್ಕೊಟ್ರು ತಮ್ಗೆ ಇವರು? ನಿಮ್ ಬಗ್ಗೆನೇ ಹೇಳ್ತಾರೆ, ನಮ್ ಬಗ್ಗೆ ಹೇಳಲ್ವಾ? ನೀವು ನಮ್ ತಾಯಿ ಇದ್ದಂಗೆ. ಯಾರಿಗಾದ್ರೂ ಮಾತಾಡುವಾಗ, ನೀವು ಇನ್ನೊಬ್ರಿಗೆ ಶಾಪ ಕೊಡುವಾಗ ಯೋಚನೆ ಮಾಡಿ, ನಿಮಗೆ ಯಾವ ತರ ಯಾರು ಇನ್ನೊಬ್ರು ಕೊಟ್ಟಿದ್ರೆ ಏನೋ ಗೊತ್ತಿಲ್ಲ ಅಲ್ವಾ? ಗೊತ್ತಾ ನಿಮಗೆ? ನೀವು ಹೇಳ್ತೀರಿ ನಿಮ್ ತರ ನನ್ನ ಮಕ್ಳಾಗಬೇಕು ಅಂತ. ಏನ್ ಸಿಗುತ್ತೆ ಅದರಿಂದ ನಿಮಗೆ? ಏನ್ ಸಿಗುತ್ತಮ್ಮ ಹೇಳು ಹೋಲಿ? ನೋಡಿದಿರ ಹೋಲಿ? ನನ್ನ ಮಕ್ಳ ಮುಖ ನೋಡಿದಿರಾ? ನನ್ನ ಮಕ್ಳು ಮುಖನೇ ನೋಡಿಲ್ಲ, ಆ ಥರ ಯಾಕೆ ಶಾಪ ಕೊಡ್ತೀರಿ ತಾವು? ನಿಮ್ಮ ಮನೇದೇನಾರು ತಗೊಂಬಂದಿದ್ದೀನಾ? ನಿಮ್ಮ ಹತ್ರ ಏನೋ ಇಸ್ಕೊಂಡು ತಿಂದಿದ್ದೀನಾ? ಏನಮ್ಮ ತಪ್ಪು ತಾನೇ ನೀವು ಮಾತಾಡಿದ್ದು? ನಿಮ್ಮಂಗೆ ನಿಮಗೆ ಮಕ್ಳಿದ್ದಂಗೆ ನನಗೂ ಮಕ್ಳಲ್ವಾ ಅವರು? ದುಡ್ಡು ಎದೆ ಮೇಲೆ ಹಾಕೊಂಡು ಹೋಗ್ತೀವ? ಈಗ ನಿಮ್ಗೆ ದುಡ್ಡು ಕೊಡ್ತೀನಮ್ಮ ನಾನು. ಎಷ್ಟು ಬೇಕು ಹೇಳಿ ಅಮ್ಮ, ಕೊಡ್ತೀನಿ ನಾನು. ಏನು ಮಾಡ್ತೀರಾ ದುಡ್ಡು ತೊಗೊಂಡು ನೀವು? ಎಷ್ಟು ಬೇಕು ಹೇಳಿ ಕೊಡ್ತೀನಿ ನಾನು, ಹೇಳಿ. ನನ್ನ ಕಷ್ಟ ಆಗಲಿ ಸುಖ ಆಗಲಿ ಕೊಡ್ತೀನಿ. ಏನು ಮಾಡ್ತೀರಾ ದುಡ್ಡು ತೊಗೊಂಡು? ಏನು ಮಾಡ್ತೀರಮ್ಮ? ನೆಮ್ಮದಿಯಾಗಿರೋಕ್ಕಾಗುತ್ತಾ? ಓಲಿ ನೆಮ್ಮದಿಯಾಗಿದ್ದೀರಾ ಇವಾಗ? ನೀವು ಒಂದು ಮೆಸೇಜ್ ಹಾಕಿ ಬಿಟ್ಬಿಟ್ರಿ, ಅದರಿಂದ ರಾತ್ರಿ ಎಲ್ಲ ನಂಗೆ ಎಷ್ಟು ನೋವಾಯ್ತು ಗೊತ್ತಾ? ನಿಮಗೇನು ಒಂದು ಮೊಬೈಲ್ ಇತ್ತು, ಇಂಟರ್ನೆಟ್ ಇತ್ತು, ಒಂದು ರೆಕಾರ್ಡ್ ಹಾಕಿ ಬಿಟ್ಬಿಟ್ರಿ, ಅದರಿಂದ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಯೋಚನೆ ಮಾಡಿದ್ರೆ? ನಿಮಗೂ ಮಕ್ಕಳಿದ್ರೆ ಅದೇ ಮಾತಾಡ್ತೀರಾ ನೀವು?
ನಿಮ್ಗೆ ಯಾವತ್ತರ ಬೇಜಾರು ಮಾಡಿ ಕಳ್ಸಿದೀವ ಇಲ್ಲಿಂದ? ನಿಲ್ಸಿದೀವಿ, ವಿಚಾರ ಹೇಳಿದ್ದೀನಿ ಅಕ್ಕ, ವಿಡಿಯೋ ಮಾಡೋಕ್ಕಾಗಲ್ಲ ಅಂತಲೂ ಹೇಳಿದ್ದೀನಿ, ಅದೇನು ಸುಳ್ಳೇನು ಹೇಳ್ತಿಲ್ಲ ನಾನು. ಕಾರಣ ಏನಂದರೆ ಅವ್ರು ಬೇರೆ ಆಶ್ರಮದಲ್ಲಿ ಇದ್ದರು, ಹಂಗಾಗಿ ಮಾಡಿದ್ರೆ ನಾಳೆ ದಿನ ತಪ್ಪಾಗುತ್ತೆ. ಅವ್ರು ಯಾರಾದರೂ ಕೇಳ್ಬೋದಲ್ಲ ನನ್ನ, ಯಾಕಪ್ಪ ಇವರು ನಮ್ಮ ಆಶ್ರಮದಲ್ಲಿದ್ದಾರೆ, ನೀನೇನು ವಿಡಿಯೋ ಮಾಡ್ಬಿಡ್ತೀಯಾ, ನಿಂಗೇನು ಅಧಿಕಾರ ಇದೆ ಕೇಳ್ತಾರಲ್ಲ, ಅಷ್ಟೇ ನಾನು ಕೇಳಿದ್ದು, ಬೇರೆನೂ ಕೇಳಿದ್ನಾ ಮತ್ತೆ